ದರ್ಶನ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಮರುಬಿಡುಗಡೆ. ಆದರೆ ಬಹುತೇಕ ಚಿತ್ರಮಂದಿರಗಳು ಖಾಲಿ ಹೊಡೆಯುತ್ತಿವೆ. ಸಿನಿಮಾಕ್ಕೆ ಸರಿಯಾಗಿ ಪ್ರಚಾರ ಮಾಡಿಲ್ಲ, ಅಭಿಮಾನಿಗಳಿಗೆ ಸರಿಯಾದ ಮಾಹಿತಿ ನೀಡಿಲ್ಲ. ಬುಕ್ ಮೈ ಶೋ ಓಪನ್ ಮಾಡಿದ್ರೆ ಎಲ್ಲಾ ಟಿಕೆಟ್ ಖಾಲಿ, ಆದ್ರೆ ಇಲ್ಲಿ ನೋಡಿದ್ರೆ ಚಿತ್ರಮಂದಿರ ಖಾಲಿ ಇದೆ. ದರ್ಶನ್ ಅವರನ್ನು ತುಳಿಯುವ ಪ್ರಯತ್ನ ಮಾಡಲಾಗ್ತಿದೆ ಎಂದು ಅಭಿಮಾನಿಗಳು ಆಕ್ರೋಶ. ದರ್ಶನ್ ಮಧ್ಯಂತರ ಬೇಲ್ ರದ್ದು ಕೋರಿ ಮೇಲ್ಮನವಿ ಅರ್ಜಿ ರೆಡಿ. ಇವತ್ತು ಅಥವಾ ನಾಳೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಸಾಧ್ಯತೆ. ಆಪರೇಷನ್ ಟೆನ್ಷನ್, ರೆಗ್ಯುಲರ್ ಬೇಲ್ ಅರ್ಜಿ ಚಿಂತೆ. ತ್ರಿಶಂಕು ಪರಿಸ್ಥಿತಿಯಲ್ಲಿ ಕೊಲೆ ಆರೋಪಿ. ಕರ್ನಾಟಕದಾದ್ಯಂತ ವಕ್ಫ್ ಬೋರ್ಡ್ ನೋಟಿಸ್ ವಿರುದ್ಧ ತೀವ್ರ ಪ್ರತಿಭಟನೆ. ರೈತರ ಭೂಮಿ ಮತ್ತು ದೇವಸ್ಥಾನಗಳ ಮೇಲಿನ ವಕ್ಫ್ ಬೋರ್ಡ್ನ ಹಕ್ಕುಸ್ವಾಮ್ಯದ ವಿರುದ್ಧ ಬಿಜೆಪಿ ಆಕ್ರೋಶ. ರಾಜ್ಯಾದ್ಯಂತ ನಡೆದ ಪ್ರತಿಭಟನೆಗಳಲ್ಲಿ ವಕ್ಫ್ ನೋಟಿಫಿಕೇಶನ್ ರದ್ದುಪಡಿಸುವಂತೆ ಒತ್ತಾಯ. 2010ರಲ್ಲಿ ಗೋಪಾಲಪುರ ಗ್ರಾಮದಲ್ಲಿ ನಡೆದಿದ್ದ ಡಾಬಾ ಹೊನ್ನಮ್ಮ ಹತ್ಯೆ ಘಟನೆ. ಅಪರಾಧ ಸಾಬೀತು ಹಿನ್ನೆಲೆ 14 ವರ್ಷದ ಬಳಿಕ ಶಿಕ್ಷೆ ಪ್ರಕಟ. ಒಂದೇ ಗ್ರಾಮದ 21 ಆರೋಪಿಗಳ ಅಪರಾಧ ಸಾಬೀತಾಗಿದ್ದು ಜೀವಾವಧಿ ಶಿಕ್ಷೆ ವಿಧಿಸಿ ಆದೇಶ. ದೇವಸ್ಥಾನಕ್ಕೆ ಇರಿಸಿದ್ದ ಮರದ ದಿಮ್ಮಿಗಳು ಕಾಣೆಯಾಗಿದ್ದ ಬಗ್ಗೆ ದೂರು ನೀಡಿದ್ದ ಹೊನ್ನಮ್ಮ